ಆದ್ರೆ ಇವು ಉಮೇಶ್ ಮೆಟಿ ಅವರು 100ಕ್ಕೆ 100 ಅಂತರ್ಲಿಂತ್ರ ಗೆಲ್ತಾರ. ಮತ್ತು ಅವ್ರ ಅಪ್ಪನಕಿನ ಮುದ್ದು ಸಮದವ್ರು ಒಟ್ಟು ಇಷ್ಟ ನೀವು ನೋಡ್ರಿ ನಾವು ನೋಡಿವಿ. ಹೋಗಿ ಎಲ್ಲಿ ಅಧಿಕಾರದಾಗ ಹೋಗಿ ಚಲಾಯಿಸಿಲ್ಲ, ಒಂದು ಕುರ್ಚಕ್ಕೆ ಹೋಗಿಲ್ಲ, ದಬ್ಬಾಳಿಕೆ ಮಾಡಿಲ್ಲ ಯಾವ ಆಫೀಸರಿಗೂ. ಅವ್ರಿಗೇನ ಅಗದಿ ಸಂಬೈತ್ ಕ್ಯಾಂಡಿಡೇಟ್. ಅದಕ್ಕೆ ಜನ ಹೆಚ್ಚು ಒತ್ತು ಕೊಡಕತ್ತೆ. ಬೇಕಾದ್ರೆ ಎದಿಗೆ ಕೈ ಹಚ್ಚು ಅಂತ ಕೇಳ್ಬೋದು, ಬಂದು ನಮ್ಮನ್ನ ಮುಂಗೆ ಹಿಡಿದ್ರು ಕೇಳ್ಬೋದು. ಈ ಹೊಲ ರಸ್ತೆ ಏನದೋ ಎಲ್ಲ ಅವ್ರ ಮಾಡ್ಯಾರ. ಮತ್ತು ಅವ್ರಿಗೆ ಬಾ ಅನ್ರಿ ನನ್ನ ಎದುರಿಗೆ ಈ ರಸ್ತೆ ನಾ ಮಾಡ್ಸೀನಿ ಅಂತ ಹೇಳನ್ರಿ, ಇದ ರಸ್ತೆ ನಾ ಮಾಡ್ಸೀನಿ ಹಂಗ್ಯಾಕೆ ಇದೆ ಅಂತ ನಾನು ಕೇಳನ್ರಿ. ಒಂದೂ ಇಲ್ಲ. ಮತ್ತು ಇದನ್ನು ಹಿಂದೂ ಮುಸ್ಲಿಮ್ ಅಂದಾಗ 4 ಕೋಟಿ ಬರ್ತಾವೆ ಅವ್ರಿಗೆ. ಅದನ್ನು ಮಾಡಿ ರಾಜಕಾರಣಕ್ಕೆ ಬರ್ಬೇಕು ಅವರು. ಆದ್ರೆ ನಾವು ಅಭಿವೃದ್ಧಿ ಮಾಡಿ 4 ಕೋಟಿ ಹಾಕನ್ನಕ್ಕೆ ಅವ್ರಿಗಿಲ್ಲ. ನಾವು ಅಭಿವೃದ್ಧಿ ಮಾಡೋ ಓಟ್ ಹಾಕ್ರಿ ಅಂತ ನಾವು ಕೇಳಕ್ಕೆ ಹಾಕೈತಿ. ಬೈ ಇಲೆಕ್ಷನ್ ಹತ್ರ ಬರ್ತಿದೆ. ಸೊ ಎರಡೂ ಪಕ್ಷಗಳು ಜಿದ್ದಾಜಿದ್ದಿಯಾಗಿ ಪ್ರಚಾರವನ್ನು ಮಾಡ್ತಾ ಇವೆ. ಕಾಂಗ್ರೆಸ್ ಮತ್ತು BJP ಅಂದೇನೆ ಎಲ್ಲ ಕಾರ್ಯಕರ್ತರು ಪ್ರಚಾರದಲ್ಲಿ ಮುಳುಗಿದ್ದಾರೆ. ಸರ್ ಏನು ಹೇಳ್ತೀರಿ? ಶಿರೂರು ಪಟ್ಟಣ ಒಂದು ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಅಭಿವೃದ್ಧಿ ಆಗೈತಿ. ಯಾವ ಪಕ್ಷ ಇಲ್ಲಿ ಅಭಿವೃದ್ಧಿಗೆ ಬರ್ಬೋದು ಅಂತೀರಿ? ಇಲ್ಲಿ ನಮ್ಮ ಪ್ರಕಾರ ಚರಂತಿ ಮಠರು 3 ಸಲ MLA ಆಗ್ಯಾರ, ಮೇಟಿ ಸಾಹೇಬರು 2 ಸಲ MLA ಆಗ್ಯಾರ. ಅಭಿವೃದ್ಧಿ ಪರವಾಗಿ ನೋಡ್ಬೇಕಂದ್ರೆ HY ಮೇಟಿಯಾರ ಜಾಸ್ತಿ ಮಾಡೋಲ್ಲ. ಹೆಂಗಂದ್ರೆ ಇವರು ರೈತನ ಮಕ್ಕಳು, ರೈತರಂದ್ರೆ ಒಂದು ಹಳ್ಳಿ ಒಳಗೆ ಬೆಳೆದಂಥ ಇವರು ಮೇಟಿಯ ಸಾಹೇಬರು. ಈ ನಮ್ಮ ಏನು ರಸ್ತೆ ಏನದಾವಲ್ಲ ರೈತರನ್ನು ಈಗ ಹೆಚ್ಚು ಕಡಿಮೆ ನೀಲಿಕೇರಿ, ಬೆನಕಟ್ಟಿ, ಕಮ್ಮತ್ತಿಗೆ ಮತ್ತು ಇದು ಶಿರು ಟು ಬೇನ್ಮಟ್ಟಿ, ನೀಲಾನಗರ ರಸ್ತೆ ಇವೆಲ್ಲ ಹೆಚ್ಚು ಕಡಿಮೆ 2 ಸಲ ಆರಿಸಿ ಬಂದಾಗ ಅವ್ರ ಮಾಡ್ಯಾರ. ಬೇಕಾದ್ರೆ ಎದಿಗೆ ಕೈ ಹಚ್ಚು ಅಂತ ಕೇಳ್ಬೋದು, ಬಂದು ನಮ್ಮನ್ನ ಮುಂಗೆ ಹಿಡಿದ್ರು ಕೇಳ್ಬೋದು. ಈ ಹೊಲ ರಸ್ತೆ ಏನದೋ ಎಲ್ಲ ಅವ್ರ ಮಾಡ್ಯಾರ. ಮತ್ತು ಆ ಸಲ ಬಂದಾಗ ಕೆರೆಗೆ ಅಂತೇಳಿ ಕಂಪೌಂಡಿಗೆ 1 ಕೋಟಿ ರೂಪಾಯಿ ಹಾಕಿದ್ರು, ಕೆರೆ ಸ್ವಚ್ಛತಾ ಅಂತೇಳಿ. ಈಗ ನಮಗೇನು ಪೈಪೋಟ್ ಏನು ಅನ್ಸಂಗಿಲ್ಲ ನನ್ನ ಪ್ರಕಾರ. ಈಗ ಹೋದ ಸಲ ನಮ್ಗೆ 7,700 ಹಿಂಗೆ ಲೀಡ್ ಬಂದರು. ಈ ಸಲ ಕನಿಷ್ಠ 18,000 ನಮ್ಮ ಪ್ರಕಾರ ಐತಿ. ಮತ್ತು ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬರು ಭಾಳ ಅಗದಿ ಭಾಳ ಹಚ್ಕಟ್ಟು ಕೆಲಸ ಮಾಡುವಂಥವ್ರು. ನನ್ನ ಪ್ರಕಾರ ಉಸ್ತುವಾರಿ ವಹಿಸ್ಕೊಂಡಾರಲ್ಲ ಭಾಳ ಅಂತರ್ಯಂತರ ಗೆಲ್ಲಿಸ್ತಾರೆ, ಭಾಳ ಕೆಲಸ ಚೆಂದ ಮಾಡಾಕತ್ತಾರ. ಮತ್ತು ಈಗ ಎಲ್ಲ ನಿಮಗೂ ಗೊತ್ತಿದೆ ಅವ್ರು ಯಾವ ಥರ ಅದಾರ, ಭಾಳ ಹೇಳ್ಕೊಂಡು ಅಂತಾರಿಲ್ಲ. ಅಲ್ಲ ನಾವು ಹೇಳ್ಬೇಕಂದ್ರೆ ನಾ ಹೇಳ್ಬೇಕಂದ್ರೆ ಈಗಾಗಲೇ ಒಂದು ತಿಂಗಳ ಹೆಚ್ಚು ಕಡಿಮೆ ಕೆಲಸ ಮಾಡ್ಯಾರ. ಈ ಮತ್ತು 2-3 ದಿವಸ ಉಸ್ತುವಾರಿ ತೊಗೊಂಡಾರ. ಮತ್ತು CM ಅವ್ರು ಬರ್ತಾರೆ. ಅದಕ್ಕೆ ಬಾಯಿ ಚುನಾವಣೆ ಅವ್ರನ್ನ ಯಾಕೆ ವಿಶೇಷವಾಗಿ ಇಲ್ಲಿ ಮಾಡ್ಯಾರ ಉಸ್ತುವಾರಿ ಅಂದ್ರೆ ಅವರು ಹಿಂದೆ ಸಿಗ್ಗವಾಗಿ ಗೆಲ್ಸ್ಯಾರ. ಮುಂದೆ ಎಲ್ಲೆಲ್ಲೋ ಅಭಿವೃದ್ಧಿ ಜಾಸ್ತಿ ಕೊಡ್ತಾರೆ. ಈಗಾಗಲೇ ಮಾನ್ಯ ಕಳ್ಸ್ಯಾರ ಇಲ್ಲಿ ಶಿರೂರಾಗ. ಹಂಗೆ ನೋಡ್ಕೊಂಬರಿ ಎಲ್ಲೆಲ್ಲಿ ಏನೋ ಸಮಸ್ಯೆ ಇದ್ರೆ ಅಂತೇಳಿ ಅವರು ಇರಾಕಿಲಿಂತ 2 ಕೋಟಿ 20 ಲಕ್ಷ ಈಗಾಗಲೇ ದುಡ್ಡು ಬಿಟ್ಟಾರ. ಆದ್ರೆ ಅಪ್ರೂವಲ್ ಆಗಿಲ್ಲ, ಬರೆದು ಕಳ್ಸ್ಯಾರ. ಅಪ್ರೂವಲ್ ಆದ ನಂತರ ಕೆಲಸ ಮಾಡ್ತೀವಿ ಅಂತೇಳಿ. ಆದ್ರೆ ಇವು ಉಮೇಶ್ ಮೆಟಿ ಅವರು 100ಕ್ಕೆ 100 ಅಂತರ್ಲಿಂತ್ರ ಗೆಲ್ತಾರ. ಮತ್ತು ಅವ್ರ ಅಪ್ಪನಕಿನ ಮುದ್ದು ಸಮದವ್ರು ಒಟ್ಟು ಇಷ್ಟ ನೀವು ನೋಡ್ರಿ ನಾವು ನೋಡಿವಿ. ಹೋಗಿ ಎಲ್ಲಿ ಅಧಿಕಾರದಾಗ ಹೋಗಿ ಚಲಾಯಿಸಿಲ್ಲ, ಒಂದು ಕುರ್ಚಕ್ಕೆ ಹೋಗಿಲ್ಲ, ದಬ್ಬಾಳಿಕೆ ಮಾಡಿಲ್ಲ ಯಾವ ಆಫೀಸರಿಗೂ. ಅವ್ರಿಗೇನ ಅಗದಿ ಸಂಬೈತ್ ಕ್ಯಾಂಡಿಡೇಟ್. ಅದಕ್ಕೆ ಜನ ಹೆಚ್ಚು ಒತ್ತು ಕೊಡಕತ್ತೆ. ಸಾಹೇಬ್ ಅವ್ರ ಅಪ್ಪರಿಗಿನ ಇವ ಒಳ್ಳೆ ಕ್ಯಾಂಡಿಡೇಟ್ ಅನ್ನುವಂಥ ಇದಕ್ಕೆ ವಿಚಾರಕ್ಕೆ ನಮ್ಮ ಪ್ರಕಾರ ಒಂದು ಅವ್ರಿಗಿನ ಹೆಚ್ಚಿನ ಲೀಡ್ನ್ಯಾಗ ಬರ್ತಾರೆ. ಈಗ ಒಂದು ಮಸೀದಿಯ ವಿಷಯವನ್ನು ಇಟ್ಕೊಂಡು BJP ಅವರು ಬೇರೆ ಬೇರೆ ತಿರುಚುವಂತಹ ಪ್ರಯತ್ನಗಳಿಗೆ ಈ ಥರ ಮಾಡ್ತಿದ್ದಾರೆ. ಅವರಿಗೆ ಅವರು ಹಿಂದೂ ಮುಸ್ಲಿಮ್ ಅಂಥೇಳಿ ಇದನ್ನು ಬಿಟ್ಟರೆ ಓಟ್ ತೊಗೊಳಕ್ಕೆ ಅವಕಾಶ ಇಲ್ಲ ಅವ್ರಿಗೆ. ಇದನ್ನು ಮಾಡಿದಾಗ 4 ಕೋಟಿ ಅವ್ರಿಗೆ ಬೀಳ್ತಾವೆ. ಅದನ್ನು ಬಿಟ್ಟರೆ ಬೇರೆ ಅವರು ಓಟ್ ಗೆಲ್ಲಕ್ಕೆ ಏನಂತ ಅಭಿವೃದ್ಧಿ ಬೇಕಲ್ಲ, ಅಭಿವೃದ್ಧಿ ಇದನ್ನು ಮಾಡಿ ಓಟ್ ಹಾಕೋಣಕ್ಕಿಲ್ಲ. ನಾ ಹೇಳಿದ್ನಲ್ರಿ ಈ ಶಿರೂರೊಳಗೆ ಅವ್ರು ರೈತನ ಮಕ್ಕಳು ಮೇಟಿ ಸಾಹೇಬ್ರು ಅಂತ ಇಲ್ಲಿ ಏನು ರಸ್ತೆ ಹೇಳಿದೆ ಇವು ಎಲ್ಲ ರಸ್ತೆ ಅವರ ಮಾಡೋದು. ಮತ್ತು ಅವ್ರಿಗೆ ಬಾ ಅನ್ರಿ ನನ್ನ ಎದುರಿಗೆ ಈ ರಸ್ತೆ ನಾ ಮಾಡ್ಸೀನಿ ಅಂತ ಹೇಳನ್ರಿ, ಇದ ರಸ್ತೆ ನಾ ಮಾಡ್ಸೀನಿ ಹಂಗ್ಯಾಕೆ ಇದೆ ಅಂತ ನಾನು ಕೇಳನ್ರಿ. ಒಂದೂ ಇಲ್ಲ. ಮತ್ತು ಇದನ್ನು ಹಿಂದೂ ಮುಸ್ಲಿಮ್ ಅಂದಾಗ 4 ಕೋಟಿ ಬರ್ತಾವೆ ಅವ್ರಿಗೆ. ಅದನ್ನು ಮಾಡಿ ರಾಜಕಾರಣಕ್ಕೆ ಬರ್ಬೇಕು ಅವರು. ಆದ್ರೆ ನಾವು ಅಭಿವೃದ್ಧಿ ಮಾಡಿ 4 ಕೋಟಿ ಹಾಕನ್ನಕ್ಕೆ ಅವ್ರಿಗಿಲ್ಲ. ನಾವು ಅಭಿವೃದ್ಧಿ ಮಾಡೋ ಓಟ್ ಹಾಕ್ರಿ ಅಂತ ನಾವು ಕೇಳಕ್ಕೆ ಹಾಕೈತಿ ಏನ್ರಿ. ಮತ್ತು ಸಚಿವರು ಉಸ್ತುವಾರಿ ತೊಗೊಂಡಾರ, ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಐತಿ ಮಾಡಾಕತ್ತಾರ. ಹೆಚ್ಚಿನ ಲೀಡ್ನಾಗ ಹೋದ ಸಲಕಿನ ಆರಿಸಿ ಬರ್ತಾರೆ. ಇದೊಂದು ಇನ್ನೊಂದು ಮಾತ್ರಿ ಉಮೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಭರವಸೆ ಇಟ್ಕೊಂಡಿದ್ರಿ? ಅದ ಅವ್ರ ಅಪ್ಪರ್ಕಿನ ಸಂಬೈತಿ ಒಂದೇದ್ದು. ಮತ್ತು ಇಲ್ಲಿವರೆಗೂ ಅವ್ರ ಕೈಯಾಗ ಕೆಲಸ ತಳಗಿನ ಗ್ರಾಮೀಣ ಹಳ್ಳಿ ಒಳಗೆ ಅವರೇ ಕೆಲಸ ಜಾಸ್ತಿ ಮಾಡ್ಯಾರ. ಅವ್ರ ಅಪ್ಪರ ನೋಡಿ ಹೋದ್ರಂದ್ರೆ ಇದನ್ನು ಮಾಡಪ್ಪ ನೀನು ಹಿಂಗೆ ಮಾಡಪ್ಪ ಅಂತೇಳಿ ಅವ್ರು ಮೊದಲಿಂದ ಕೆಲಸ ಹಚ್ಚಾರ ಅವ್ರಿಗೆ ಮಾಡ್ಯಾರ. ಅಂದರೆ ಈ ಸರಿ ಕಾಂಗ್ರೆಸ್ ಪಕ್ಷನೇ ಬರ್ತಾ ಸರ್. ನಮಸ್ತೆ ಸರ್. ನಮಸ್ತೆ.